ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆ ಅಂತ. ಇವರಿಗೆ ಬಿಲ್ ವಾಪಸ್ ಬರಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ ನನ್ನ ದುಡ್ಡು ಕೊಡಿ 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ, ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೇಳಿಸಿದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ. ಈಗ ಇವರೆಲ್ಲ ರಿಯಂಬರ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ಬೇಕು ಇವರು? ಇದು ಕೇವಲ 1 ವರ್ಷದ್ದು, 2024 ಐ ಥಿಂಕ್. ಈಗ ಹಾಕಿದ್ದಾರೆ 48,70,000 ರೂಪಾಯಿ. ಸಿಪಿ ಯೋಗೇಶ್ವರ್ ಕೇಳಿದ್ದಾರೆ 39,64,000 ರೂಪಾಯಿ. ಜನರಾಜ್ ಹಟ್ಟಿಹೊಳಿ 17,03,000 ರೂಪಾಯಿ. ಮರಿತಿಬ್ಬೇಗೌಡ 1.5 ಲಕ್ಷ. ಸುನಿಲ್ ವಲ್ಯಾಪುರೆ 2,75,000 ರೂಪಾಯಿ. ಛಲವಾದ್ ನಾರಾಯಣ ಸ್ವಾಮಿ 1,18,000 ರೂಪಾಯಿ. ಮಧುಮಾದೇಗೌಡ 2,46,000 ರೂಪಾಯಿ. ರಿಯಂಬರ್ಸ್ಮೆಂಟ್ ಕೊಡಿ ಅಂತ. ಗೊತ್ತಾಯ್ತಾ? 40,000 ಸಂಬಳ ಬೇಕಾ, 48 ಲಕ್ಷ ಬೇಕಾ? ಭಾರತಿ ಶೆಟ್ಟಿ ಅವರಿಗೆ ಸಂಬಳ ಎಷ್ಟು ಹೇಳಿ? 40,000. ಯಾಕೆ? MLC. ಈಗ ಅವ್ರು ತಗೋತಿರೋದು ಎಷ್ಟು ಹೇಳಿ? 48,70,000. ಯಾರಿಗುಂಟು ಯಾರಿಗೆ? ಸಿಪಿ ಯೋಗೇಶ್ವರ್ MLC ಆಗಿದ್ರು, 39 ಲಕ್ಷ ಸಂಬಳ. ಎಷ್ಟು? MLA ಆದ್ರಲ್ಲ, ಈಗ 60,000 ರೂಪಾಯಿ ಆಗುತ್ತೆ. ಇದೆಷ್ಟು? ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಮನೆಗೆ 1,20,000 ರೂಪಾಯಿ. ಏನ್ರಿ ನಿಮಗೆ ಬಡವರ ಕಷ್ಟ ಹೆಂಗ್ ಗೊತ್ತಾಗತ್ತೆ? ನೆಕ್ಸ್ಟ್ ಬನ್ನಿ. ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆ ಅಂತ. ಇವರಿಗೆ ಬಿಲ್ ವಾಪಸ್ ಬರಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ ನನ್ನ ದುಡ್ಡು ಕೊಡಿ 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ, ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೇಳಿಸಿದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ. ಈಗ ಇವರೆಲ್ಲ ರಿಯಂಬರ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ಬೇಕು ಇವರು? ಇದು ಕೇವಲ 1 ವರ್ಷದ್ದು, 2024 ಐ ಥಿಂಕ್. ಈಗ ಹಾಕಿದ್ದಾರೆ 48,70,000 ರೂಪಾಯಿ. ಸಿಪಿ ಯೋಗೇಶ್ವರ್ ಕೇಳಿದ್ದಾರೆ 39,64,000 ರೂಪಾಯಿ. ಜನರಾಜ್ ಹಟ್ಟಿಹೊಳಿ 17,03,000 ರೂಪಾಯಿ. ಮರಿತಿಬ್ಬೇಗೌಡ 1.5 ಲಕ್ಷ. ಸುನಿಲ್ ವಲ್ಯಾಪುರೆ 2,75,000 ರೂಪಾಯಿ. ಛಲವಾದ್ ನಾರಾಯಣ ಸ್ವಾಮಿ 1,18,000 ರೂಪಾಯಿ. ಮಧುಮಾದೇಗೌಡ 2,46,000 ರೂಪಾಯಿ. ರಿಯಂಬರ್ಸ್ಮೆಂಟ್ ಕೊಡಿ ಅಂತ. ಗೊತ್ತಾಯ್ತಾ? 40,000 ಸಂಬಳ ಬೇಕಾ, 48 ಲಕ್ಷ ಬೇಕಾ? ಭಾರತಿ ಶೆಟ್ಟಿ ಅವರಿಗೆ ಸಂಬಳ ಎಷ್ಟು ಹೇಳಿ? 40,000. ಯಾಕೆ? MLC. ಈಗ ಅವ್ರು ತಗೋತಿರೋದು ಎಷ್ಟು ಹೇಳಿ? 48,70,000. ಯಾರಿಗುಂಟು ಯಾರಿಗೆ? ಸಿಪಿ ಯೋಗೇಶ್ವರ್ MLC ಆಗಿದ್ರು, 39 ಲಕ್ಷ ಸಂಬಳ. ಎಷ್ಟು? MLA ಆದ್ರಲ್ಲ, ಈಗ 60,000 ರೂಪಾಯಿ ಆಗುತ್ತೆ. ಇದೆಷ್ಟು? ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಮನೆಗೆ 1,20,000 ರೂಪಾಯಿ. ಏನ್ರಿ ನಿಮಗೆ ಬಡವರ ಕಷ್ಟ ಹೆಂಗ್ ಗೊತ್ತಾಗತ್ತೆ? ನೆಕ್ಸ್ಟ್ ಬನ್ನಿ. ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆ ಅಂತ. ಇವರಿಗೆ ಬಿಲ್ ವಾಪಸ್ ಬರಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ ನನ್ನ ದುಡ್ಡು ಕೊಡಿ 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ, ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೇಳಿಸಿದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ. ಈಗ ಇವರೆಲ್ಲ ರಿಯಂಬರ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ಬೇಕು ಇವರು? ಇದು ಕೇವಲ 1 ವರ್ಷದ್ದು, 2024 ಐ ಥಿಂಕ್. ಈಗ ಹಾಕಿದ್ದಾರೆ 48,70,000 ರೂಪಾಯಿ. ಸಿಪಿ ಯೋಗೇಶ್ವರ್ ಕೇಳಿದ್ದಾರೆ 39,64,000 ರೂಪಾಯಿ. ಜನರಾಜ್ ಹಟ್ಟಿಹೊಳಿ 17,03,000 ರೂಪಾಯಿ. ಮರಿತಿಬ್ಬೇಗೌಡ 1.5 ಲಕ್ಷ. ಸುನಿಲ್ ವಲ್ಯಾಪುರೆ 2,75,000 ರೂಪಾಯಿ. ಛಲವಾದ್ ನಾರಾಯಣ ಸ್ವಾಮಿ 1,18,000 ರೂಪಾಯಿ. ಮಧುಮಾದೇಗೌಡ 2,46,000 ರೂಪಾಯಿ. ರಿಯಂಬರ್ಸ್ಮೆಂಟ್ ಕೊಡಿ ಅಂತ. ಗೊತ್ತಾಯ್ತಾ? 40,000 ಸಂಬಳ ಬೇಕಾ, 48 ಲಕ್ಷ ಬೇಕಾ? ಭಾರತಿ ಶೆಟ್ಟಿ ಅವರಿಗೆ ಸಂಬಳ ಎಷ್ಟು ಹೇಳಿ? 40,000. ಯಾಕೆ? MLC. ಈಗ ಅವ್ರು ತಗೋತಿರೋದು ಎಷ್ಟು ಹೇಳಿ? 48,70,000. ಯಾರಿಗುಂಟು ಯಾರಿಗೆ? ಸಿಪಿ ಯೋಗೇಶ್ವರ್ MLC ಆಗಿದ್ರು, 39 ಲಕ್ಷ ಸಂಬಳ. ಎಷ್ಟು? MLA ಆದ್ರಲ್ಲ, ಈಗ 60,000 ರೂಪಾಯಿ ಆಗುತ್ತೆ. ಇದೆಷ್ಟು? ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಮನೆಗೆ 1,20,000 ರೂಪಾಯಿ. ಏನ್ರಿ
ನಿಮಗೆ ಬಡವರ ಕಷ್ಟ ಹೆಂಗ್ ಗೊತ್ತಾಗತ್ತೆ? ಛೇ, ನೆಕ್ಸ್ಟ್ ಬನ್ನಿ. ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆಯಂತ. ಇವರಿಗೆ ಬಿಲ್ ವಾಪಸ್ ಬರ್ಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ, ನನ್ನ ದುಡ್ಡು ಕೊಡಿ, 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ? ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೆಲಸದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ. ಈಗ ಇವರೆಲ್ಲ ರಿಯಂಬರ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ಬೇಕು ಇವರು? ಇದು ಕೇವಲ 1 ವರ್ಷದ್ದು, 2024 ಐ ಥಿಂಕ್. ಈಗ ಹಾಕಿದ್ದಾರೆ 48,70,000 ರೂಪಾಯಿ. ಸಿಪಿ ಯೋಗೇಶ್ವರ್ ಕೇಳಿದ್ದಾರೆ 39,64,000 ರೂಪಾಯಿ. ಚನ್ನರಾಜ ಹಟ್ಟಿಹೊಳಿ 17,03,000 ರೂಪಾಯಿ. ಮರಿತಿಬ್ಬೇಗೌಡ 1.5 ಲಕ್ಷ. ಸುನಿಲ್ ವಲ್ಯಾಪುರೆ 2,75,000 ರೂಪಾಯಿ. ಛಲವಾದ ನಾರಾಯಣ ಸ್ವಾಮಿ 1,18,000 ರೂಪಾಯಿ. ಮಧುಮಾದೇಗೌಡ 2,46,000 ರೂಪಾಯಿ. ರಿಯಂಬರ್ಸ್ಮೆಂಟ್ ಕೊಡಿ ಅಂತ. ಗೊತ್ತಾಯ್ತಾ? 40,000 ಸಂಬಳ ಬೇಕಾ, 48 ಲಕ್ಷ ಬೇಕಾ? ಭಾರತಿ ಶೆಟ್ಟಿ ಅವರಿಗೆ ಸಂಬಳ ಎಷ್ಟು ಹೇಳಿ? 40,000. ಯಾಕೆ? MLC. ಈಗ ಅವ್ರು ತಗೋತಿರೋದು ಎಷ್ಟು ಹೇಳಿ? 48,70,000. ಯಾರಿಗುಂಟು ಯಾರಿಗೆ? ಸಿಪಿ ಯೋಗೇಶ್ವರ್ MLC ಆಗಿದ್ರು, 39 ಲಕ್ಷ ಸಂಬಳ. ಎಷ್ಟು? MLA ಆದ್ರಲ್ಲ, ಈಗ 60,000 ರೂಪಾಯಿ ಆಗುತ್ತೆ. ಇದೆಷ್ಟು? ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಮನೆಗೆ 1,20,000 ರೂಪಾಯಿ. ಏನ್ರಿ ನಿಮಗೆ ಬಡವರ ಕಷ್ಟ ಹೆಂಗ್ ಗೊತ್ತಾಗತ್ತೆ? ಛೇ, ನೆಕ್ಸ್ಟ್ ಬನ್ನಿ. ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆಯಂತ. ಇವರಿಗೆ ಬಿಲ್ ವಾಪಸ್ ಬರ್ಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ, ನನ್ನ ದುಡ್ಡು ಕೊಡಿ, 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ? ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೆಲಸದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ. ಈಗ ಇವರೆಲ್ಲ ರಿಯಂಬರ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ಬೇಕು ಇವರು? ಇದು ಕೇವಲ 1 ವರ್ಷದ್ದು, 2024 ಐ ಥಿಂಕ್. ಈಗ ಹಾಕಿದ್ದಾರೆ 48,70,000 ರೂಪಾಯಿ. ಸಿಪಿ ಯೋಗೇಶ್ವರ್ ಕೇಳಿದ್ದಾರೆ 39,64,000 ರೂಪಾಯಿ. ಚನ್ನರಾಜ ಹಟ್ಟಿಹೊಳಿ 17,03,000 ರೂಪಾಯಿ. ಮರಿತಿಬ್ಬೇಗೌಡ 1.5 ಲಕ್ಷ. ಸುನಿಲ್ ವಲ್ಯಾಪುರೆ 2,75,000 ರೂಪಾಯಿ. ಛಲವಾದ ನಾರಾಯಣ ಸ್ವಾಮಿ 1,18,000 ರೂಪಾಯಿ. ಮಧುಮಾದೇಗೌಡ 2,46,000 ರೂಪಾಯಿ. ರಿಯಂಬರ್ಸ್ಮೆಂಟ್ ಕೊಡಿ ಅಂತ. ಗೊತ್ತಾಯ್ತಾ? 40,000 ಸಂಬಳ ಬೇಕಾ, 48 ಲಕ್ಷ ಬೇಕಾ? ಭಾರತಿ ಶೆಟ್ಟಿ ಅವರಿಗೆ ಸಂಬಳ ಎಷ್ಟು ಹೇಳಿ? 40,000. ಯಾಕೆ? MLC. ಈಗ ಅವ್ರು ತಗೋತಿರೋದು ಎಷ್ಟು ಹೇಳಿ? 48,70,000. ಯಾರಿಗುಂಟು ಯಾರಿಗೆ? ಸಿಪಿ ಯೋಗೇಶ್ವರ್ MLC ಆಗಿದ್ರು, 39 ಲಕ್ಷ ಸಂಬಳ. ಎಷ್ಟು? MLA ಆದ್ರಲ್ಲ, ಈಗ 60,000 ರೂಪಾಯಿ ಆಗುತ್ತೆ. ಇದೆಷ್ಟು? ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಮನೆಗೆ 1,20,000 ರೂಪಾಯಿ. ಏನ್ರಿ ನಿಮಗೆ ಬಡವರ ಕಷ್ಟ ಹೆಂಗ್ ಗೊತ್ತಾಗತ್ತೆ? ಛೇ, ನೆಕ್ಸ್ಟ್ ಬನ್ನಿ. ನಮ್ಮ ಬಿಲ್ ಕ್ಲಿಯರ್ ಮಾಡಿ ಅಂತೇಳಿ ಇಷ್ಟೆಲ್ಲ ಜನ ಡಿಮಾಂಡ್ ಮಾಡಿದ್ದಾರೆ. ಇವರ ಬಿಲ್ ಕ್ಲಿಯರ್ ಮಾಡ್ಲಿಕ್ಕಿದೆಯಂತ. ಇವರಿಗೆ ಬಿಲ್ ವಾಪಸ್ ಬರ್ಬೇಕು. ಇವರಿಗೆಲ್ಲ ಭಾರತಿ ಶೆಟ್ಟಿ, ನನ್ನ ದುಡ್ಡು ಕೊಡಿ, 48,70,000 ರೂಪಾಯಿ. ಬೇರೆ ಬೇರೆ ಬಿಲ್ಲು, ಚಿಕಿತ್ಸಾ ವೆಚ್ಚ, ಖರ್ಚು ಅದೆಲ್ಲ ಇರುತ್ತೆ. ನೀವು ಮಜಾ ಗೊತ್ತಾ? ಇವ್ರ ಆಸ್ಪತ್ರೆಗೆ ಹೋಗಿ ಕಿವಿ ಕೆಲಸದವರಿಗೆ ಇದಾಗ್ತಾರಲ್ಲ, ಸೆಟ್ ಆಗ್ತಾರಲ್ಲ, 12,000 ರೂಪಾಯಿ ಫ್ರೀ ಕೊಡುತ್ತೆ. ಹಲ್ಲಾಕಿಸ್ಕೊಳ್ಳೋಕೆ ದುಡ್ಡು ಕೊಡುತ್ತೆ.